ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ, ಇದು ನಮ್ಮೂರಿನ ಹಬ್ಬ. ನಮ್ಮೂರು ಬಂದು ಮಣ್ಣೆ. ಇದು ನನ್ನ ಹಸ್ಬೆಂಡ್ ಅವರ ಊರು. ಇಲ್ಲಿ ವಿಶೇಷ ಏನಂತ ಅಂದರೆ 8 ದಿನ ಜಾತ್ರೆ ನಡೆಯುತ್ತೆ. ಸೊ ಅದೆಲ್ಲ ಹೇಗಾಗುತ್ತೆ ಜಾತ್ರೆ ಎಲ್ಲ ಅಂತ ನೀವು ಈ ವ್ಲಾಗಲ್ಲಿ ನೋಡ್ಬೋದು. ಮೊದಲನೇ ದಿನ ಬಂದು ಚೌಡೇಶ್ವರಿಗೆ ಆರತಿ ಇತ್ತು. ಈ ಜಾಗ ಇವಾಗ ನಾನು ಏನು ತೋರಿಸ್ತಿದ್ದೀನಲ್ಲ, ಅಲ್ಲಿ ಮಣ್ಣೆಮ್ಮ ದೇವಿ ಹುಟ್ಟಿದ್ದು ನಮ್ಮ ಊರ ಗ್ರಾಮ ದೇವತೆ. ನಮ್ಮೂರು ಎಂಟ್ರಾಗ್ತಿದ್ದಂಗೆ ನಿಮಗೆ ಕೆರೆ ಕಾಣಿಸ್ತಿದೆ ಅಲ್ಲ, ಆ ಕೆರೆ ಇರುತ್ತೆ. ಅದಾದಮೇಲೆ ಅದರ ಆಪೋಸಿಟ್ಟೇ ನಮ್ಮೂರು ದೇವಿ ಹುಟ್ಟಿರೋದು. ಸೊ ಮೊದಲನೇ ದಿನದ ಆರತಿಗೆ ನಮ್ಮಪ್ಪ, ನಮ್ಮ ತಾತ ಎಲ್ಲರೂ ಆರತಿ ರೆಡಿ ಮಾಡಿಕೊಟ್ಟಿದ್ರು. ಇದು ನಮ್ಮೂರಲ್ಲಿ, ಅಂದರೆ ನಮ್ಮಮ್ಮ ಮನೆ ಬಾಗ್ಲೂರು, ಅಲ್ಲಿ ಮಾಡ್ತಿದ್ದಿದ್ದು. ಆ್ಯಂಡ್ ನಾನು ಕಪ್ಪು ಬಳೆ ಬೇಕು ಅಂತ ಹೇಳಿದ್ದಕ್ಕೆ ನಮ್ಮಮ್ಮ ಬಳೆಯವ್ರನ್ನ ಕರೆಸಿ ಬಳೆ ತೊಡಿಸಿದ್ರು. ಆರತಿಗೆಲ್ಲ ರೆಡಿ ಮಾಡಿ ತುಂಬಾ ಕಷ್ಟಪಡ್ತಿದ್ರು. ಅದು ಬೇರೆ ದೃಷ್ಟಿ ಬೇರೆ ಆಗೋಯಿತು ಆರತಿಗೆ, ಅದು ಬಿದ್ದೋಗ್ತಿತ್ತು. ಆಮೇಲೆ ಊರಿಗೆ ಬಂದ್ವಿ ನನ್ನ ಹಸ್ಬೆಂಡ್ ಮನೆಗೆ. ಅಲ್ಲಿಂದ ಬಂದು ಆರತಿಗೆ ಪೂಜೆ ಮಾಡಿ ನಾನು ರೆಡಿಯಾಗಿ, ಆರತಿ ಹೊರಡೋಕ್ಕೂ ಮುಂಚೆ ಮನೇಲಿ ಇನ್ನೊಂದು ಸತಿ ಪೂಜೆ ಮಾಡಬೇಕಿತ್ತು. ಮನೇಲಿ ಪೂಜೆ ಮಾಡಿ ಆರತಿಗೆಲ್ಲ ಪೂಜೆ ಮಾಡಿ ಮತ್ತು ತುಪ್ಪದ ದೀಪ ಹಂಚಿಸಿದ್ದೆ ದೇವರಿಗೆ. ಅದು ತುಪ್ಪದ ದೀಪ ಎಲ್ಲ ಬೆಳಗಿ ಎಲ್ಲ ಆದಮೇಲೆ ಇನ್ನೂ ಒಂದು ಸ್ವಲ್ಪ ಟೈಮ್ ಇತ್ತು, ಆರತಿ ಇನ್ನೂ ಬಂದಿರಲಿಲ್ಲ. ಅಷ್ಟರಲ್ಲಿ ನಾನೊಂದು ಸ್ವಲ್ಪ ವೀಡಿಯೋಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ವೀಡಿಯೋಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅದ್ರಲ್ಲಿ ಒಂದು ಸಣ್ಣ ಕ್ಲಿಪ್ಪಿಂಗ್ ಹಾಕ್ತೀನಿ. ಸೀರೆಗೆ ಬೋರಗೆ ಈ ನೆರಿಗೆ ನಾನಿ ಅನ್ನಲು, ಕಿವಿಗೆ ಗಿಲಕಿ ಈ ಜುಮಕಿ ಕಣದ ಈ ಬೊಂಬೆ ಅರಿಶಿನ ಮುತ್ತು ನತ್ತು ಮೆಚ್ಚವಳೆ ನಾಚಿ ಮಾಗಿದ ಮಾವ. ಆಮೇಲೆ ಆರತಿ ಹೊರಡೋ ಟೈಮ್ ಬಂತು. ಸೊ ಆರತಿನ ತೊಗೊಂಡು, ನಮ್ಮ ಮನೆ ಇರೋದು ಫಸ್ಟ್ ಫ್ಲೋರ್ ಅಲ್ವಾ, ಸೊ ಕೆಳಗಡೆವರೆಗೂ ನಮ್ಮ ಅತ್ತೆ ತೊಗೊಬಂದು ಕೊಟ್ಟರು. ನನ್ನ ಕೈಲಿ ಆಗಲ್ಲ ಸೀರೆ ಉಟ್ಕೊಂಡು ಅಂತ ಹೇಳಿ. ಆಮೇಲೆ ಕೆಳಗಡೆ ತೊಗೊಬಂದು ಕೊಟ್ಟಮೇಲೆ ನಾನು ಅದನ್ನು ಎತ್ಕೊಂಡು ನಾನು ಹೊರಟೆ. ಆರತಿ ಎತ್ಕೊಂಡು ನನ್ನ ಹಿಂದೆ ಎಲ್ಲರೂ ಬಂದರು. ಆರತಿ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ನನಗಂತೂ ತುಂಬ ಇಷ್ಟ ಆಯಿತು, ಎಲ್ಲರೂ ಕೂಡ ಇಷ್ಟಪಟ್ಟರು. ಆಮೇಲೆ ಅಲ್ಲಿ ನಿಂತ್ಕೊಂಡಿದ್ವಿ. ಅಷ್ಟೊತ್ತಿಗೆ ದೇವರು ಬಂತು. ದೇವರಿಂದ ಆರತಿ ಹೊರಡಬೇಕು.
ಆವಾಗಲೇ ಹೇಳಿದ್ನಲ್ಲ ಮಣ್ಣೆಮ್ಮ ದೇವಿ ಅಂತ, ಆ ದೇವ್ರದ್ದು ದೇವಸ್ಥಾನ ಒಂದು ಸುತ್ತಾದಮೇಲೆ ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ತೀವಿ. ಇವಾಗ ದೇವ್ರು ಕಾಣಿಸುತ್ತೆ ನೋಡಿ, ಅದೇ ಚೌಡೇಶ್ವರಿ ದೇವಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಅಮ್ಮ ಅಂದರೆ. ಇದೇ ಚೌಡೇಶ್ವರಿ ದೇವಿ ದೇವಸ್ಥಾನ. ಇವಾಗ ದೀಪಗಳೆಲ್ಲ ದೇವರಿಗೆ ಬೆಳಗ್ತಿದ್ದಾರೆ. ಜನಗಳು ಏನೇನು ತೊಗೊಬಂದಿರ್ತಾರೋ ಅದೆಲ್ಲ ಆರತಿಗಳು ಅಮ್ಮಂಗೆ ಬೆಳಗ್ತಿದ್ದಾರೆ. ಇದು ಮೆರವಣಿಗೆ ದೇವರು ಇವಾಗ ಇಲ್ಲಿ ತೋರಿಸ್ತಿರೋದು. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆದಮೇಲೆ ಮನೆಗೆ ಬರ್ತಿದ್ವಿ. ಅವಾಗ ಈ ಕ್ಲಿಪ್ಪಿಂಗ್ ತೊಗೊಂಡಿದ್ದು. ದೇವಸ್ಥಾನದಲ್ಲಿ ಪ್ರಸಾದ ಎಲ್ಲ ಕೊಡ್ತಾರೆ. ಪ್ರಸಾದ ಎಲ್ಲ ತಿಂದ್ಕೊಂಡು ಬಂದ್ವಿ. ಮನೆಗೆ ಬಂದಮೇಲೆ ಹೊರಗಡೆ ನಮ್ಮ ಅಕ್ಕ ನನಗೆ ದೃಷ್ಟಿ ತೆಗಿತಿದ್ರು. ಆರತಿಗೆಲ್ಲ ದೃಷ್ಟಿ ಆಗಿರುತ್ತಲ್ಲ, ಸೊ ದೃಷ್ಟಿ ಎಲ್ಲ ಹೋಗಲಿ ಅಂತ ಹೇಳಿ. ಇದಿಷ್ಟು ಮೊದಲನೇ ದಿನದ ವ್ಲಾಗ್ ಆಗಿತ್ತು. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್ ವಾಚ್ ಮಾಡಿದ್ದಕ್ಕೆ. ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಾಚ್ ಮಾಡಿದ್ದಕ್ಕಾಗಿ. ಇದೇ ರೀತಿ ವ್ಲಾಗ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.